ಹುಡುಗ ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ 2 ವರ್ಷ 3 ವರ್ಷ ಆದ್ಮೇಲೆ ಆ ಸರ್ಕಮ್ಸಿಷನ್ ಮಾಡಿಸ್ತಾರೆ. ಬೇರೆಯವರು ಯಾಕೆ ಮಾಡಿಸ್ಕೋಬೇಕು? ಮಗು ಮಲಗಿದ್ದಾಗ ಬೆಡ್ಶೀಟ್ಗೆ ಹಾಸಿಗೆಗೆ ಆ ಟಿಪ್ ತಗಲಿದ್ರೆ ಬಹಳ ಉರಿ ಆಗುತ್ತೆ. ನಿಮ್ಮ ಮಕ್ಕಳ ಮಾನೆಯನ್ನ ತೆಗೆದು ನೀವು ನೋಡಿ ಆ ಚರ್ಮವನ್ನ ತೆಗಿತೀವಿ. ಸುತ್ತು ಎಕ್ಸರ್ಸೈಸ್ ಮಾಡೋದ್ರಿಂದ ಅದರ ಹೆಸರು ಸರ್ಕಮ್ಸಿಷನ್. ಆ ಮಂತ್ರ ಹೇಳ್ತಾರಲ್ಲ, ಧೀಮ್ 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 ಅನ್ನೋರು. ಆ ಸಮಯದಲ್ಲಿ ನಾನು ಸರ್ಕಮ್ಸಿಷನ್ ಮಾಡೀನಿ. ಅವ್ನು ನಾಚಿಕೊಂಡು ಯಾವತ್ತೂ ಅವನ ಪೀನಿಸ್ನ ಸರಿಯಾಗಿ ನೋಡ್ಕೊಂಡಿರಲ್ಲ. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಇವತ್ತು ಪ್ರತಿಯೊಂದು ತಂದೆ ತಾಯಿಗಳು ತಮ್ಮ ಗಂಡು ಮಕ್ಕಳಿಗೆ ಒಂದು ಭಾಳ ಇಂಪಾರ್ಟೆಂಟ್ ವಿಚಾರ ನಾನು ಹೇಳ್ತೀನಿ. ಕೇಳ್ತಾರೆ ನಮ್ಮನ್ನು, ಡಾಕ್ಟ್ರೇ ನಮ್ಮ ಮಗುಗೆ ಸರ್ಕಮ್ಸಿಷನ್ ಮಾಡಿಸ್ಬೇಕಾ? ಅಂದರೆ ಮುಸ್ಲಿಮ್ಸು ಸುಂತಿ ಮಾಡೋದು ಅಂತಾರಲ್ಲ, ಖತನ ಮಾಡೋದು ಅಂತಾರಲ್ಲ, ಅದನ್ನು ಎಲ್ಲರೂ ಮಾಡಿಸ್ಬೇಕಾ ಅಂತಾರೆ. ನೋಡಿ, ಸರ್ಕಮ್ಸಿಷನ್ ಅಂದರೆ ಮಾನೆಯ ಅಂದರೆ ಪೀನಿಸ್ನ ಸ್ಕಿನ್ನನ್ನು ತೆಗೆಯುವಂಥ ಆಪ್ರೇಷನ್ನು. ಎರಡು, ಇದಕ್ಕೆ ನಾವು ಮೆಡಿಕಲ್ ಕಾಲೇಜಿನಲ್ಲಿ ವಾಟ್ ಆರ್ ದ ಇಂಡಿಕೇಶನ್ಸ್ ಫಾರ್ ಸರ್ಕಮ್ಸಿಷನ್ ಅಂದರೆ ಯಾರಿಗೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗೆ ಸ್ಟೂಡೆಂಟ್ಸ್ ಹೇಳೋದು, ಒಂದು ರಿಲಿಜಿಯಸ್ ಅಂತಾರೆ. ಯಾರು ರಿಲಿಜಿಯನ್ಗೋಸ್ಕರವಾಗಿ ಸರ್ಕಮ್ಸಿಷನ್ ಮಾಡ್ತಾರೆ ಅಂದರೆ ಜ್ಯೂಸ್. ಮಗು ಹುಟ್ಟಿದ ತಕ್ಷಣ ಆ ಗಂಡು ಮಕ್ಕಳ ಪೀನಿಸ್ನ ಸ್ಕಿನ್ನನ್ನು ತೆಗಿತಾರೆ, ಅದನ್ನು ರಿಲಿಜಿಯಸ್ ಸರ್ಕಮ್ಸಿಷನ್ ಅಂತೀವಿ. ಮೊಹಮ್ಮಡಿಯನ್ಸ್ ಅಂದರೆ ಮುಸ್ಲಿಮ್ಸು, ಹುಡುಗ ಇನ್ನು ಸ್ವಲ್ಪ ದೊಡ್ಡವನಾದ್ಮೇಲೆ 2 ವರ್ಷ 3 ವರ್ಷ ಆದಮೇಲೆ ಆ ಸರ್ಕಮ್ಸಿಷನ್ ಮಾಡ್ತಾರೆ. ಇಟ್ಸ್ ಕಂಪಲ್ಸರಿ, ಅದು ರಿಲಿಜಿಯಸ್. ಇದನ್ನು ಎಲ್ಲಿ ಮಾಡ್ತಾರೆ ಅಂದರೆ ಅವರು ತಮ್ಮ ಮಸೀದಿಯಲ್ಲಿ ಅಥವಾ ಹಾಸ್ಪಿಟ್ಲ್ ಅಂತ ಪ್ಲೇಸ್ನಲ್ಲಿ, ಅಥವಾ ಅದಕ್ಕೆ ಒಬ್ಬರು ಧರ್ಮಗುರು ಇರ್ತಾನೆ, ಅವ್ರು ಮಾಡ್ತಾರೆ. ಆಮೇಲೆ ಹೇಳ್ತೀನಿ ಹೌ ಸೇಫ್ ಇಟ್ ಈಸ್ ಅಂತ. ಬಟ್ ಈಗ ಮಾಡರ್ನ್ ಡೇಸ್ನಲ್ಲಿ ಈವನ್ ಮುಸ್ಲಿಮ್ಸು ಕೂಡ ಹಾಸ್ಪಿಟ್ಲಲ್ಲೇ ಬಂದು ಸರ್ಕಮ್ಸಿಷನ್, ಯಾಕಂದ್ರೆ ನಾನು ಮಾಡಿಕೊಟ್ಟಿದ್ದೀನಿ ಗುಡ್ದಳ್ಳಿ ಒಳಗೆ ನನ್ನ ಕ್ಲಿನಿಕ್ ಇದ್ದಾಗೆ. ಇನ್ಫ್ಯಾಕ್ಟ್ ಅವ್ರು ಬಂದು ರಿಲಿಜಿಯಸ್ ಆಗಿ ನಾನು ಸರ್ಕಮ್ಸಿಷನ್ ಮಾಡೋ ಹೋಗಿ ಅವ್ರ ಮಸೀದಿ ಒಳಗೆ ಹೆಂಗೆ ಆ ಮಂತ್ರ ಹೇಳ್ತಾರಲ್ಲ, ಧೀಮ್ 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 ಅನ್ನೋರು, ಆ ಸಮಯದಲ್ಲಿ ನಾನು ಸರ್ಕಮ್ಸಿಷನ್ ಮಾಡೀನಿ. ಅವ್ರಿಗೇನಾದರೂ ಒಂಚೂರು ನನಗೆ ಅವರು ಫೀಸ್ ಅಲ್ಲ, ಒಂದು ತೆಂಗಿನ ಚಿಪ್ಪು, ಒಂದು ಬೆಲ್ಲದ ಹಚ್ಚು, ಒಂದು ಗಿಫ್ಟ್ ಕೊಟ್ಟು ಹೋಗೋರು. ಇದೆಲ್ಲ ಇದು ಯಾಕೆ ಇಂಪಾರ್ಟೆಂಟು? ಅದು ರಿಲಿಜಿಯಸ್ ಒಪ್ಕೊಳ್ಳೋಣ. ಬೇರೆಯವರು ಯಾಕೆ ಮಾಡಿಸ್ಕೋಬೇಕು? ಅದಕ್ಕೆ ಇಂಡಿಕೇಶನ್ಸ್ ಅಂತ ಕೇಳಿದಾಗೆ, ಒಂದು ನಮ್ಮಲ್ಲಿ ಭಾಳ ಕಾಮನ್ನಾಗಿ ಹೇಳುವಂಥ ಪದ ಫೈಮೋಸಿಸ್, ಎರಡನೇದು ಪ್ಯಾರಾಫೈಮೋಸಿಸ್. ಇದು ಇಂಗ್ಲೀಷ್ನಲ್ಲಿದ್ದರೂ ಕೂಡ ಅದರ ಕನ್ನಡದ ತರ್ಜುಮೆ ನಿಮಗೆ ಬೇಡ. ಚರ್ಮ ಹಿಂದೆ ಹೋಗಲಿಲ್ಲ, ಮಗುವಿನ ಮಾನೆಯ ಚರ್ಮ 5 ವರ್ಷ ಆದರೂ ಹಿಂದೆ ಹೋಗಲಿಲ್ಲ ಅಂದರೆ ನೀವು ಮೆಲ್ಲಗೆ ಅದನ್ನು ಹಿಂದೆ ಸರಿಸಕ್ಕೆ ನೋಡಿ, ಹೋಗೋದಿಲ್ಲ. ಇದು ಯಾಕೆ ಇಂಪಾರ್ಟೆಂಟ್ ಅಂದರೆ, ಗಂಡು ಮಕ್ಕಳು ಹುಟ್ಟಿದಾಗ ಆ ಪೀನಿಸ್ನ ಕೊನೆಯದನ್ನು ಕನ್ನಡದಲ್ಲಿ ಪಿಂಗ ಅಂತಾರೆ, ಅಥವಾ ನಾವು ಗ್ಲಾನ್ಸ್ ಪೀನಿಸ್ ಅಂತೀವಿ. ಅದು ತುಂಬ ಸೆನ್ಸಿಟಿವ್ ಇರುತ್ತೆ. ಅದು ಮಕ್ಕಳಿಗೆ ನ್ಯಾಪ್ಕಿನ್ ಹಾಕಿದಾಗೆ ಅಥವಾ ಮಗು ಮಲಗಿದ್ದಾಗೆ ಬೆಡ್ಶೀಟ್ಗೆ ಹಾಸಿಗೆಗೆ ಆ ಟಿಪ್ ತಗಲಿದರೆ ಭಾಳ ಉರಿ ಆಗುತ್ತೆ. ಅದಕ್ಕೆ ದೇವರು ಅದಕ್ಕೊಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾನೆ, ಆ ಚರ್ಮ ಅದನ್ನು ಕವರ್ ಮಾಡಿಕೊಂಡಿರುತ್ತೆ. ಎಲ್ಲಿವರೆಗೂ ಇದು ಇಂಪಾರ್ಟೆಂಟ್ ಅಂದರೆ, ನಿಮ್ಮ ಮಗು 2 ವರ್ಷ 3 ವರ್ಷ ಮ್ಯಾಕ್ಸಿಮಮ್ 5 ವರ್ಷದವರೆಗೂ. ತದನಂತರ ಆ ಸ್ಕಿನ್ ಸ್ವಲ್ಪನೇ ಹಿಂದೆ ಹೋಗುತ್ತೆ. ಇಲ್ಲದಾದರೆ ನೀವೇ ನಮ್ಮ ಹತ್ರ ಭಾಳ ಸರಿ ಕರ್ಕೊಂಬಂದಿದ್ದೀರಿ 2 ವರ್ಷದ ಮಗು, ಡಾಕ್ಟ್ರೇ ನಮ್ಮ ಮಗು ರೀಸಸ್ ಮಾಡೋವಾಗೆಲ್ಲ ಮುಂದೆ ಬೆಲೂನ್ ಥರ ಊದ್ಕೊಳ್ಳುತ್ತೆ, ರೀಸಸ್ ಆದಮೇಲೂ ಕೂಡ ತೊಟ್ಟಂತ ತೊಟ್ಟಿಗ್ತದೆ, ಕೆಲವು ಸಮಯ ಅಳುತ್ತೆ ಅಂತಾರೆ. ಇದನ್ನೇ ನಾವು ಫೈಮೋಸಿಸ್ ಅನ್ನೋದು. ಅದೇ ಸ್ಕಿನ್ ಹಿಂದೆ ಹೋಗ್ಬಿಟ್ಟಿದ್ದಾರೆ ನೋಡಿ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ನನ್ನ ಮಾತನ್ನ. ಈಗಿನ ಕಾಲದಲ್ಲಿ ಯಾರು ದಯವಿಟ್ಟು ವೈದ್ಯಕೀಯ ವಿಚಾರದಲ್ಲಿ ನಾಚಿಕೆ ಗೀಚಿಗೆ ಎಲ್ಲ ಊರಿಂದ ಆಚೆಗೆ, ನಿಮ್ಮ ಮಕ್ಕಳ ಮಾನೆಯನ್ನು ನೀವೇ ತಾಯಂದಿರು ಅಥವಾ ತಂದೆ ಮೆಲ್ಲಗೆ ನೋಡಿ ಸ್ಕಿನ್ ಹಿಂದೆ ಹೋಗುತ್ತಾ ಇಲ್ವಾ, ಇದು ಇಂಪಾರ್ಟೆಂಟು. 2 ಓಪನಿಂಗ್ ಇರುತ್ತೆ ಅದರೊಳಗೆ. ಒಂದು ಚರ್ಮದ ಓಪನಿಂಗು, ಅದನ್ನು ಹಿಂದೆ ತಳ್ಳಿದರೆ ಗ್ಲಾನ್ಸ್ ಪೀನಿಸ್, ತುಟ್ಟ ತುದಿಯಲ್ಲಿ ಒಂದು ಓಪನಿಂಗ್ ಇರುತ್ತೆ. ಅದು ರೌಂಡ್ ಓಪನಿಂಗ್ ಅಲ್ಲ, ವರ್ಟಿಕಲ್ ಸ್ಲಿಟ್ ಅಂತೀವಿ, ಒಂದು ಸೀಳ್ದಂಗಿರುತ್ತೆ, ಅದು ನಾರ್ಮಲ್. ನಿಮ್ಮ ಮಗುವಿಗೆ ಏನಾದರೂ ಸೀಳ್ದಂಗೆ ಇಲ್ದಿರ ರೌಂಡ್ ಇತ್ತು ಅಂದರೆ ಅದನ್ನು ನಾವು ಪಿನ್ನೋಲ್ಮಿಯಾಟಸ್ ಅಂತೀವಿ. ದಯವಿಟ್ಟು ಇಂಥ ಮಕ್ಕಳಿಗೆ ನೀವು ನಿಮ್ಮ ಪೀಡಿಯಾಟ್ರಿಕ್ ಸರ್ಜನ್, ಮಕ್ಕಳ ಡಾಕ್ಟ್ರ್ ಅಲ್ಲ, ಮಕ್ಕಳ ಸರ್ಜನ್ ಅಥವಾ ಯೂರಾಲಜಿಸ್ಟ್ ಹತ್ರ ತೋರಿಸ್ಬೇಕು. ಅದಕ್ಕಿಂತ ಭಾಳ ಇಂಪಾರ್ಟೆಂಟು, ನೀವು ದಯವಿಟ್ಟು ತಿಳ್ಕೊಳ್ಳಿ,
ಭಾಳ ನಮ್ಮ ಮಗುಗೆ ಇರೋದೇ ಹಂಗೆ ಅನ್ಕೋಬೇಡಿ. ಕೆಲವು ಮಕ್ಕಳಿಗೆ ತುದಿಯಲ್ಲಿ ಇರೋದ್ರ ಬದಲು ಕೆಳಗಡೆ ಇರುತ್ತೆ ಓಪನಿಂಗು. ರೀಸಸ್ ಮಾಡಿದಾಗೆಲ್ಲ ಕೆಳಗಡೆ ಬರುತ್ತೆ. ಆ ಮೇಲ್ಗಡೆ ಒಂದು ಹಾವಿನ ಪೆಡೆಯ ಥರ ಸ್ಕಿನ್ ಹುಡ್ ಅಂತ ಇರ್ತವೆ. ಇಂಥ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಒಂದು ಆಪ್ರೇಷನ್ ಮಾಡಬೇಕಾಗತ್ತೆ. ಅದು ಮಕ್ಕಳ ಸರ್ಜನ್ನು ಅಥವಾ ಯೂರಾಲಜಿಸ್ಟ್ ಡಿಸೈಡ್ ಮಾಡ್ತಾರೆ. ಇದನ್ನು ಹೈಪೋಸ್ಪ್ಯಾಡಿಯಾಸ್ ಅಂತೀವಿ. ಹೈಪೋ ಅಂದರೆ ಕೆಳಗಡೆ, ಸ್ಪ್ಯಾಡಿಯಾಸ್ ಅಂದರೆ ಓಪನಿಂಗ್. ಇದು ಅಬ್ನಾರ್ಮಲ್. ನಿಮ್ಮ ಮಗು ಹುಟ್ಟಿದಾಗೆ ಅದು ಅಬ್ನಾರ್ಮಲಿಟಿ ಇರುತ್ತೆ. ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ನೀವು. ಅಥವಾ ಕೆಲವು ಮಕ್ಕಳಿಗೆ ಮೇಲ್ಗಡೆ ಓಪನಿಂಗ್ ಇರುತ್ತೆ, ಎಪಿಸ್ಪ್ಯಾಡಿಯಾಸ್ ಅಂತೀವಿ ನಾವು. ಇವೆರಡು ನಮ್ಮ ಮೆಡಿಕಲ್ ಪದಗಳು. ದಯವಿಟ್ಟು ಆ ತುದಿಯಲ್ಲಿ ವರ್ಟಿಕಲ್ ಆಗಿರೋ, ಬರೀ ರೌಂಡ್ ಇದ್ರೂ ಕೂಡ ತಪ್ಪು. ನೀವು ದಯವಿಟ್ಟು ನಾಚಿಕೊಳ್ಳದಿರ ಇವತ್ತೇ ನಮ್ಮ ಬಾಸ್ ಚಾನಲ್ ಮುಖಾಂತರ ನಾನು ಮಾತಾಡ್ತಾಯಿದ್ದೀನಿ. ನೀವು ಇದನ್ನು ನೋಡಿದ ಮೇಲೆ ನಿಮ್ಮ ಮಕ್ಕಳ ಮಾನೆಯನ್ನು ತೆಗೆದು ನೀವು ನೋಡಿ. ಆಂಜನಪ್ಪ ಡಾಕ್ಟ್ರ್ ಹೇಳ್ದಂಗೆ ಕರೆಕ್ಟಾಗಿದೆಯಾ, ವರ್ಟಿಕಲ್ ಸ್ಲಿಟ್ ಅಂತೀವಿ ನಾವು. ಅದು ಇಲ್ಲ ಅಂದರೆ ನಿಮ್ಮ ಮಗುನ ನಮ್ಮ ಹತ್ರ ಕರ್ಕೊಂಬರಬೇಕು, ಸರ್ಜನ್ ಹತ್ರ. ಮಕ್ಕಳ ಡಾಕ್ಟ್ರಲ್ಲ, ಮಕ್ಕಳ ಸರ್ಜನು ಅಥವಾ ಜನರಲ್ ಸರ್ಜನು ಅಥವಾ ಯೂರಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಬೇಕು. ಬಟ್ ನಾನು ಇವತ್ತು ಮಾತಾಡ್ತಿರೋದು ಅದ್ರ ಬಗ್ಗೆ ಅಲ್ಲ. ಅದ್ರ ಮೇಲಿರೋ ಚರ್ಮಕ್ಕೂ ಒಂದು ಓಪನಿಂಗ್ ಇರುತ್ತೆ. ಅದು ಓಪನಿಂಗು 5 ವರ್ಷ ಆದಮೇಲೆ ಚರ್ಮನ ಹಿಂದೆ ಮಾಡಿರಿ ಹಿಂದಕ್ಕೆ ಹೋಗಬೇಕು. ಹೋಗಲಿಲ್ಲ ಅಂದರೆ ಅದನ್ನು ಫೈಮೋಸಿಸ್ ಅಂತೀವಿ ನಾವು. ಅಂಥ ಮಕ್ಕಳನ್ನು ನಮ್ಮ ಕಡೆ ಕರೆದುಕೊಂಡ್ಬಂದರೆ ಸರ್ಕಮ್ಸಿಷನ್ ಅಂತೀವಿ ನಾವು. ಅಂದರೆ ಶುಂಠಿ ಮಾಡೋದು ಅಂತಾರೆ. ಆ ಚರ್ಮವನ್ನು ತೆಗಿತೀವಿ, ಸುತ್ತು ಎಕ್ಸಸೈಸ್ ಮಾಡೋದ್ರಿಂದ ಅದರ ಹೆಸರು ಸರ್ಕಮ್ಸಿಷನ್. ಅಂದರೆ ಎಕ್ಸಿಷನ್ ಆಫ್ ಸ್ಕಿನ್ ಆಲ್ ಅರೌಂಡ್ ಈಸ್ ಕಾಲ್ಡ್ ಸರ್ಕಮ್ಸಿಷನ್. ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ದಿದ್ರೆ ಏನಾಗುತ್ತೆ ಅಂದರೆ, ಇವತ್ತು ನೆನಪಿದೆ ನನಗೆ, ಬೋರಿಂಗ್ ಹಾಸ್ಪಿಟಲಲ್ಲಿ ನಾನು ನೈಟ್ ಡ್ಯೂಟಿ ಡಾಕ್ಟ್ರು, ಅಸಿಸ್ಟೆಂಟ್ ಪ್ರೊಫೆಸರು. ಒಂದು ರಿಚ್ ಫ್ಯಾಮಿಲಿ, ಗಂಡ ಹೆಂಡತಿ ಫಸ್ಟ್ ನೈಟು ಕರ್ಕೊಂಬರ್ತಾರೆ. ಅವನಿಗೆ ಏನಾಗಿದೆ ಅಂದರೆ, ಫಸ್ಟ್ ನೈಟು ನಿಮಗೆಲ್ಲ ಗೊತ್ತೇ ಇರುತ್ತೆ, ಅವತ್ತು ಅವನು ಸೆಕ್ಸ್ ಫಸ್ಟ್ ಟೈಮ್ ಮಾಡಿರ್ತಾನೆ. ಫೋರ್ಸಿಬಲಿ ಹಿಂದೆಗಡೆ ಸ್ಕಿನ್ ಹೋಗಿರುತ್ತೆ, ಅದು ಇಷ್ಟು ದಪ್ಪ ಊದ್ಕೊಂಡಿರುತ್ತೆ. ಪ್ಯಾರಾಫೈಮೋಸಿಸ್ ಅಂತೀವಿ ನಾವು. ಭೀಮನ ಗದೆ ಥರ ಆಗಿರುತ್ತೆ ಅಂತ ಕನ್ನಡದಲ್ಲಿ ಹೇಳ್ತೀನಿ ನಾನು. ಅವ್ರಿಗೇನು ಗಾಬರಿ ಆಗ್ಬಿಟ್ಟಿರ್ತಾರೆ ಅಂದರೆ, ಆ ಹೆಣ್ಣುಮಗಳು ತಪ್ಪು, ಇವನು ತಪ್ಪು. ನಾನು ಅವ್ರಿಗೆ ಹೇಳಿದೆ, ವಿದ್ಯಾವಂತರಿದ್ದೀರಿ, ಇದು ಆಯಮ್ಮನ ತಪ್ಪಲ್ಲ, ನಿಮ್ಮ ಹುಡುಗಂದೇ ತಪ್ಪು. ಅನ್ಫಾರ್ಚುನೇಟ್ಲಿ ಅವ್ನು ನಾಚಿಕೊಂಡು ಯಾವತ್ತೂ ಅವನ ಪೀನಿಸ್ನ ಸರಿಯಾಗಿ ನೋಡ್ಕೊಂಡಿರಲ್ಲ, ಅವನಿಗೆ ಚರ್ಮ ಹಿಂದೆ ಹೋಗ್ತಿರ್ಲಿಲ್ಲ. ಇವತ್ತು ಆಫ್ಟರ್ ಎ ಫೋರ್ಸಿಬಲ್ ಸೆಕ್ಸ್ ಅವ್ನ ಸ್ಕಿನ್ ಹಿಂದೆ ಹೋಗಿ ಇಟ್ಸ್ ಅನ್ ಎಮರ್ಜೆನ್ಸಿ. ಅರ್ಧ ರಾತ್ರಿ ಒಳಗೆ 4 ಗಂಟೆಗೆ ನೀವು ಗಾಬರಿಯಾಗಿ ಟ್ಯಾಕ್ಸಿ ಮಾಡಿಕೊಂಡು ನಮ್ಮ ಹತ್ರ ಬರ್ತೀರಿ. ದಯವಿಟ್ಟು ಇದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಇವತ್ತು ನನ್ನ ಈ ವಿಡಿಯೋನ ನೋಡಿ ನೀವು. ಸೊ ದಯವಿಟ್ಟು ಆ ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ಎಲ್ಲಿವರೆಗೂ ನೀವು ಕಾಯ್ಬೋದು? 5 ವರ್ಷ, 10 ವರ್ಷ. ನಿಮಗೆ ಗೊತ್ತಾದ ತಕ್ಷಣ ಬನ್ನಿ. ಎಷ್ಟೋ ಜನ ಇವತ್ತು ದೊಡ್ಡವರು ಕೂಡ ಬಂದು ನಮ್ಮ ಹತ್ರ ಸರ್ಕಮ್ಸಿಷನ್ ಮಾಡಿಸ್ಕೋತಾರೆ. ಅದರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜನ್ನು ಈಗಲೇ ಹೇಳ್ತೀನಿ. ಅದಾದ ನಂತರ ನಾನು ಇನ್ನೊಂದು ಟಾಕ್ ಇದೆ ಸಕ್ಕರೆ ಕಾಯಿಲೆಯ ಬಗ್ಗೆ. ಅದರಲ್ಲಿ ಮತ್ತೆ ಹೇಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.